ಯೂಬುತಿ ಫಾಲ್ಸ್ ನೋಡಿ, ಇದು ಯಾಣ ಹೋಗೋ ರೋಡಲ್ಲಿ ಸ್ಟ್ರೈಟಾಗಿ ಬಂದರೆ ಯೂಬುತಿ ಫಾಲ್ಸು. ನಾನು ಒಳಗಡೆ ಗಾಡಿ ನಂಬರ್ ಬರೆಸಿ ಎಂಟ್ರಿ ಮಾಡಿ ಪಾರ್ಕಿಂಗ್ ತೊಗೊಂಡು ಒಳಗಡೆ ಹೋಗಿದ್ದೀನಿ. ಒಬ್ಬರಿಗೆ 10 ರೂಪೀಸ್ ಇಲ್ಲಿ ಎಂಟ್ರಿ ಫೀಸು. ಆಯ್ತಲ್ಲ, ಆಗಲೇ ತಾಂಡಿದ್ದೀವಲ್ಲ. ಇಲ್ಲಿ ವಿವರಗಳು, ಟೈಮಿಂಗ್ಸ್ 8 ಗಂಟೆಯಿಂದ 9 ಗಂಟೆ. ಇದು ಪಾರ್ಕಿಂಗ್. ಎಲ್ಲ ಹುಬ್ಳಿ ಡ್ರೈವರ್ಸ್ ಎಲ್ಲ ಹಾಯ್ ಮಾಡ್ರಪ್ಪ. ಅಂದ್ರೆ ಎಲ್ಲ ಟಿ ಡ್ರೈವರ್ಸು ಪ್ರತಿ ವಾರದಲ್ಲಿ 3 ದಿನ 4 ದಿನ ಇರ್ತಾರೆ, ಎಲ್ಲ ಪೈಲಟ್ಗಳು. ನೋಡಿ, ಯೂಬುತಿ ಫಾಲ್ಸಲ್ಲಿ ಬಂದರೆ ಅಂಗಡಿಗಳಿದೆ ಚಿಕ್ಕ ಚಿಕ್ಕದು. ಇದು ನಮ್ಮ ಗಾಡಿ. ನಾನು ಆ್ಯಕ್ಚುಲಿ 4 ಡೇಸ್ ಡ್ರಾಪ್ ಅಂತ ಬಂದಿದೆ. ಅದು ಹೋಗಿ 6 ಡೇಸ್ ಆಯಿತು. ಅವ್ನು ಮಾತಾಡಿರಷ್ಟೇ ಕೊಡೋದು ಅಂತೇಳಿ ಅಷ್ಟೇ ಕೊಟ್ಟ. 5,600 ರೂಪಾಯಿ ಕಡಿಮೆ ಕೊಟ್ಟಿದ್ದಾನೆ. ಪರವಾಗಿಲ್ಲ, ದೇವ್ರ ಕೈ ಬಿಡಲಿಲ್ಲ. ಇಲ್ಲಿಂದ ಒಂದು ಡ್ಯೂಟಿ ಸಿಕ್ತು, ಯಾಣ ಮತ್ತು ಒಂದು ಓಂಕಾರೇಶ್ವರಿ ಬೀಚ್ ಅಂತ. ಒಪ್ಕೊಂಡು ಬಂದೆ. ಅವ್ರಿಗೂ ಖುಷಿ ಪಡಿಸ್ಬೇಕಲ್ಲ, ಹಂಗಾಗಿ ಯೂಬುತಿ ಫಾಲ್ಸ್ ಫಸ್ಟ್ ತೋರಿಸ್ಕೊಂಡು ಹೋಗೋಣ ಅಂತೇಳಿ. ವಯಸ್ಸಾದವರು ಪೂರ್ತಿ ಅಲ್ಲಿ ಕೂತಿರು ನೋಡಿ, ಇಟ್ಕೆ ಹತ್ರ ಲೇಡೀಸ್ ಗರ್ಲ್ಸ್. ಅಲ್ಲಿ ತನಕ ಬಿಟ್ಟು ಖುಷಿ ಆದರು ಅವರು. ಅಲ್ಲಿಂದ ಮೇಲೆ ಕಾರ್ ಕಾಣ್ತಾಯಿದೆ ನೋಡಿ, ಅಲ್ಲಿ ತನಕ ಬಿಟ್ಟು ಅಲ್ಲಿಂದ ಹಿಂದಕ್ಕೆ ಹಾಕಿ ತಿಂಡಿ ತಂದಿದೆ. ತಿಂದುಬಿಟ್ಟು ಈಗ ಅವ್ರು ವಯಸ್ಸಾಗಿರೋರು ಹೋಗಿರೋದು, ಅವ್ರ ಸೇಫ್ಟಿಗೋಸ್ಕರ ನಾನು ಹೋಗ್ತಾಯಿದ್ದೀನಿ. ಜೊತೆಲಿ ನಂದು ಏನಂದರೆ ವೀಡಿಯೋ ಮಾಡಬೇಕು, ಹಂಗಾಗಿ ನಾನು ಕೂಡ ಹೋಗ್ತಾ ಇದ್ದೀನಿ. ಈಗ ಒಳಗಡೆ ಮನೆ ಕಾಣುತ್ತೆ ನೋಡಿ, ಅಲ್ಲಿ ತನಕನೂ ಹೋದರೆ ಅಲ್ಲಿಂದ ಎಂಟ್ರೆನ್ಸು. ಇಷ್ಟು ಕಟ್ ಮಾಡ್ತೀನಿ, ನೆಕ್ಸ್ಟ್ ಮುಂದೆ ತೋರಿಸ್ತೀನಿ. ಹೋಟ್ಲಿದೆ ನೋಡಿ, ಕಾಫಿ ಟೀ ನೂಡಲ್ಸ್ ಎಲ್ಲ ಸಿಗುತ್ತೆ. ಕಾಫಿ ಟೀ ಕೂಲ್ ಡ್ರಿಂಕ್ಸ್ ಎಲ್ಲ ಸಿಗುತ್ತೆ. ಪಾರ್ಕಿಂಗ್ ಒಳಗೆ ಬಿಡ್ತಾರಲ್ಲ ಮೊದಲು, ಇವಾಗ ಬಿಡ್ತವ್ರೆ. ಯಾಣಗೆ ಸುಮಾರು ಸತಿ ಬಂದಿದ್ದೀನಿ ನಾನು, 27 ವರ್ಷ ಸರ್ವೀಸಲ್ಲಿ. ಆದರೆ ಯೂಬುತಿ ಫಾಲ್ಸ್ಗೆ ಯಾವತ್ತೂ ಬಂದಿರಲಿಲ್ಲ, ಫಸ್ಟ್ ಟೈಮ್ ಬಂದಿದ್ದೀನಿ. ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿದ್ದು ಎಂಟ್ರೆನ್ಸ್, ಫಸ್ಟ್ ಎಂಟ್ರೆನ್ಸ್, ಅದು ಮೇನ್ ಗೇಟು. ಇಲ್ಲಿಂದ ಸ್ಟೆಪ್ ಹತ್ಕೊಂಡು ಹೋಗ್ಬೇಕೀಗ. ಹೆಂಗೆ ಬೇಕಂಗೆ ಡ್ರೈವಿಂಗ್ ಮಾಡಿದ್ರೆ ಕೆಳಗಡೆ ಕೊಂಡಕ್ಕೆ ಹೋಗ್ಬೇಕಾಗುತ್ತೆ. ಅಂದರೆ ಹಳ್ಳಕ್ಕೆ ಇಲ್ಲೆಲ್ಲ ಕೊಂಡ ಅಂತಾರೆ, ನೋಡ್ಕೊಂಡು ಡ್ರೈವಿಂಗ್ ಮಾಡಬೇಕು. ಇಲ್ಲೆಲ್ಲ ನೋಡಿ, ಇದು ಹೋಗ್ತಾಯಿದ್ದೀನಿ ಯಾಣಗೆ, ಯೂಬುತಿ ಫಾಲ್ಸ್. ಇಲ್ಲಿಂದ ಒಂದು 500 ಮೀಟ್ರ್ ಆಗುತ್ತೆ, ಅಂದರೆ ಅರ್ಧ ಕಿಲೋಮೀಟ್ರು. ಗರ್ಲ್ಸ್, ಬಾಯ್ಸ್, ಲವರ್ಸ್, ನ್ಯೂ ಕಪಲ್ಸ್ ಎಂಜಾಯ್ ಮಾಡ್ಬೋದು. ಹೆಂಗಾಗಿರೋಂಥ ಗಂಡ ಹೆಂಡ್ತಿರು ಕೂಡ ಎಂಜಾಯ್ ಮಾಡ್ಬೋದು. ಏಕೆಂದರೆ ನಡ್ಕೊಂಡು ಹೋಗ್ಬೇಕಲ್ಲ, ಸುಸ್ತಾಗುತ್ತೆ. ಮಳೆ ಟೈಮಲ್ಲಿ ಇಲ್ಲೂ ಕೂಡ ಫಾಲ್ಸ್ ಥರ ಬರುತ್ತೆ. ಆವಾಗ ಇಲ್ಲಿ ಯೂಬುತಿ ಫಾಲ್ಸ್ ನೋಡೋಕೆ ಹೋಗೋದಕ್ಕೆ ಕಷ್ಟ ಆಗುತ್ತೆ. ತುಂಬ ಮೇಲಿಂದ ಫೋರ್ಸಾಗಿ ಬರುತ್ತೆ. ತುಂಬ ಒಂದು 40 ಅಡಿ 50 ಅಡಿ ಮೇಲೆ ಇಟ್ಕೊಳ್ತಾ ಇದೆ. ಇದು ಹಳ್ಳ ನೋಡಿ, ಹಳ್ಳ. ಈಗ ಮತ್ತೆ ನಾವು ಇಲ್ಲಿಂದ ಹತ್ತಿ ಹೋಗ್ತಾ ಇದ್ದೀವಿ. ಕಟ್ ಮಾಡ್ತೀನಿ ಅಂತ ಹೇಳಿದೆ, ಕಟ್ ಮಾಡಿಲ್ಲ, ಮತ್ತೆ ರನ್ನಿಂಗ್ ಇಟ್ಕೊಂಡಿದ್ದೀನಿ. ಯಾಕೆಂತಂದರೆ ಗೊತ್ತಾಗಲಿ ನಿಮಗೆ ಅಂತ. ಯಾರೇ ಒಬ್ರು ಬಂದ್ರೂ ಹೋಗೋಕ್ಕಾಗುತ್ತೋ ಇಲ್ವೋ ಅಂತ ಅಂದ್ಕೋತಾರೆ. ಸ್ಟೆಪ್ ಇದೆ, ಮಣ್ಣಲ್ಲಿ ಬ್ರಿಕ್ಸ್ ಇಟ್ಟಿಗೆ, ಅಂದರೆ ನಮ್ಮ ಥರದಲ್ಲ, ಮಂಡ್ಯ ಮೈಸೂರು ಆ ಥರದಲ್ಲ. ಇಲ್ಲಿ ಮಣ್ಣಲ್ಲೇ ಕಟ್ ಮಾಡಿ ಹಾಕಿರೋಂಥ ಇಟ್ಟಿಗೆ. ಇದು 30 ಇಂದ 35 kg ಬರುತ್ತೆ ಒಂದು ಇಟ್ಟಿಗೆ. ಎಲ್ಲೆಲ್ಲಿ ಆಗುತ್ತೆ ಅಲ್ಲೆಲ್ಲ ಇದು ಮಾಡಿದರೆ ಹಾಕೋದಿಲ್ಲ. ನೋಡಿ, ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಪಂಪದಿಂದ ಹೋಗ್ತೀವಲ್ಲ ಎರಿಮಲೆಗೆ, ಮರಗಳೆಲ್ಲ ಇದೆಯಲ್ಲ ಆ ಥರ ಇದೆ ನೋಡಿ. ಒಂದು ಫ್ಯಾಮಿಲಿ ಬರ್ತಾ ಇದ್ದಾರೆ, ಹೆಂಗಿದೆ ನೋಡಿ. ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು. ಚೂರು ಯಾಮಾರಿದ್ರೆ ಫೇಸ್ ಹೋಗುತ್ತೆ, ಬಿದ್ದರೆ ಸರ್ಜರಿ ಮಾಡಿಸ್ಬೇಕಾಗತ್ತೆ. ತುಂಬ ಕೇರ್ಫುಲ್ಲಾಗಿ ಹೋಗ್ಬೇಕಾಗತ್ತೆ ನೋಡಿ. ನನ್ನ ಮಕ್ಕಳನ್ನ ನೋಡ್ಕೊಬಿಡಿ.
ನೀರಿದೆಯಾ सर? तमिल तेलुगु? हिंदी। हिंदी। पानी है क्या फॉल्स में? हाँ है। कैसा लगा अच्छा, फॉल्स? अच्छा है। बढ़िया है। कहाँ से आए हो? हम बंगाल से। बांग्लादेश है? बंगाल? बंगाल बंगाल। ये दीदी का? ओके ओके। ಆರಾಮಾಗಿ ನಡ್ಕೊಂಡು ಹೋಗ್ಬೋದು, ಆರಾಮಾಗಿ ನಿಧಾನಕ್ಕೆ ಬರಬೇಕು. ಸ್ಲಿಪ್ ಆದರೆ ಮಾತ್ರ ಬಿದ್ದರೆ ಅಲ್ಲಲ್ಲಿ ಸುಸ್ತಾದ್ರೆ ಕೂತ್ಕೊಳ್ಳೋಕೆ ಜಾಗ ಇದೆ ನೋಡಿ. ಸ್ಲಿಪ್ಪಾಗಿ ಬಿದ್ದರೆ ಮಾತ್ರ ಹಳ್ಳಕ್ಕೆ ಬೀಳಬೇಕು, ಇಲ್ಲ ಅಂತಂದರೆ ಕೈ ಕಾಲೆಲ್ಲ ಮುರಿದೋಗುತ್ತೆ, ವೈಬ್ರೇಟ್ ಆಗುತ್ತೆ ಇಳಿವಾಗ. ನಿಧಾನಕ್ಕೆ ಇಳಿಬೇಕು. ಇದು ಯುಬುತಿ ಫಾಲ್ಸ್. ಮುಂದೆ ನಾನು ನಿಮಗೆ ಯಾಣನೂ ಕೂಡ ತೋರಿಸ್ತೀನಿ. ಲೊಕೇಶನ್ ನೋಡಿ ಬ್ಯೂಟಿಫುಲ್ ಆಗಿದೆ. ಇನ್ನು ಅಲ್ಲಿ ಹೋಗ್ತೀನಿ, ಹತ್ರಕ್ಕೆ ಹೋಗ್ತೀನಿ. ನಾನು ಹತ್ರಕ್ಕೆ ಹೋದ್ಮೇಲೆ ತೋರಿಸ್ತೀನಿ. ನೀರು ಸೌಂಡ್ ಆಲ್ರೆಡಿ ಕೇಳಿಸ್ತಾ ಇದೆ, ತುಂಬ ಚೆನ್ನಾಗಿದೆ. ನನ್ನ ಕಸ್ಟಮರ್ ಬಂದು ಏಜ್ ಪರ್ಸನ್ನು ಎಬವ್ 75 ಆಗಿದೆ. ಅವ್ರಿಗೂ ವೈಫ್ಗೂ ಕೂಡ. बाबूजी थक गया क्या? हाँ ठीक है माँ जी। बाबूजी वहाँ पे जाने के बाद लेफ्ट साइड में 30 मीटर में बैठने के लिए ऐसा बेंच है, बैठ के थोड़ा आराम कर लीजिए, मैं आ जाऊँगी 2 मिनट में। हाँ ओके ओके. ಇವ್ರು ನಮ್ಮ ಕಸ್ಟಮರು, ನಾವು ಇದು ಮಾಡ್ತಾಯಿದ್ದೀವಿ ನೋಡಿ. ಇಲ್ಲೂ ಫಾಲ್ಸ್ ಥರನೇ ಇದೆ. ಮಳೆ ಬಂದಾಗ ನೋಡಿ, ಇಲ್ಲೂ ಹೋಗೋದಕ್ಕಾಗಲ್ಲ, ನೀರು ಬಂದರೆ. ಹಳ್ಳ ನೋಡಿ ಹಿಂಗಿದೆ, ಬಟ್ ಇದು ಡೀಪ್ ಇದೆ ತುಂಬ, ಒಂದು 10-12 ಅಡಿ ಡೀಪ್ ಇದೆ. ಇರಲಿ ನೋಡಿ. ನನಗೆ ಮೈಯೆಲ್ಲ ಸ್ನಾನ ಮಾಡ್ದಂಗೆ ಆಗೈತೆ, ಬಟ್ಟೆ ಒದ್ದೆ ಆಗ್ಬಿಟ್ಟೈತೆ, ಮುಖದಲ್ಲೆಲ್ಲ ಬೆವರು ಸುರಿತಾ ಇದೆ. ಅಷ್ಟು ಬಿಸಿಲು ಮತ್ತು ಅಷ್ಟೇ ಬೆವರು ಹರಿತಾ ಇದೆ. ನಾನು 30 ಮೀಟ್ರಲ್ಲಿ ಫಾಲ್ಸ್ ನಿಯರ್ ಬೈ ಬಂದುಬಿಟ್ಟಿದ್ದೀನಿ. ಅವ್ರ ನಿಧಾನಕ್ಕೆ ಹೋಗೋದ್ರೊಳಗಡೆ ನಾವು ಹೋಗ್ಬೋದು, ಕ್ಯಾಚ್ ಮಾಡ್ಬೋದು, ಅವ್ರನ್ನ ತೊಂದರೆ ಇಲ್ಲ. ಬಟ್ ನನಗೆ ನಿಮ್ಗಳಿಗೆ ಇದೆಲ್ಲ ತೋರಿಸೋದು ನನಗೆ ಇಂಪಾರ್ಟೆಂಟು. ಯಾವುದು ಸಬ್ಸ್ಕ್ರೈಬ್ ಮಾಡಲಿ ಬಿಡಲಿ, ನನ್ನ ಮಗಳು ನನಗೆ ಮಾಡಪ್ಪ ಒಳ್ಳೊಳ್ಳೆ ಪ್ಲೇಸ್ಗೆ ಹೋಗ್ತಿರಲ್ಲ, ಯಾಕೆ ಮಾಡಿದ್ರೆ ಬಿಡ್ತೀರಾ, ಯಾರ್ಯಾರೋ ಏನೇನೋ ಮಾಡ್ತಾರೆ, ನೀವು ಯಾಕಪ್ಪ, ಏನು ಬರೋದು ಬೇಡ ಬಿಡೋದು ಬೇಡ, ಸುಮ್ಮನೆ ಒಂದು ಇರಲಿ ಮಾಡಿ ಅಂದಕ್ಕೆ ಮಾಡ್ತಾಯಿದ್ದೀನಿ. ಇದು ನೋಡಿ ಸೌಂಡ್ ಜಾಸ್ತಿ ಕೇಳಿಸ್ತದೆ, ಫುಲ್ಲು ಡೀಪ್ ಇದೆ, ಒಳಗಡೆ ಕಾಣಲ್ಲ. ನಮಗೆ ಕಾಣುತ್ತೆ, ರಿಯಲ್ ನೋಡೋಕ್ಕೆ ಕ್ಯಾಮ್ರಾದಲ್ಲಿ ಕಾಣಲ್ಲ. ಝೂಮ್ ಮಾಡಿ ತೋರ್ಸೋಕ್ಕೆ ನಮ್ಮದು ಲೋಕಲ್ ಕ್ಯಾಮ್ರಾ ಅಲ್ಲ, ಫೋನು, ಓನ್ಲಿ 1200 ರೂಪಾಯಿ ಫೋನು, ಐಫೋನ್ ಅಲ್ಲ. ಇದರಲ್ಲಿ ಇರಷ್ಟು ಕಾಲ್ಚಾಸವ್ ನಾನು ನೋಡಿ. ಕಷ್ಟಪಟ್ಟರೆ ಸುಖ ಅನ್ನಂಗೆ. ನಿಯರ್ ಬೈ ಬಂದೆ, ಹಾಗೂ ಈಗ ಮಾಡಿ ಬಂದು ತಲುಪಿದ್ದೀನಿ ಫಾಲ್ಸ್ ಹತ್ರ. ಯಾವ ಫಾಲ್ಸ್ ಇದು? ಯುಬುತಿ ಫಾಲ್ಸ್ ನೋಡಿ. ಎಷ್ಟು ಜನ ಸ್ನಾನ ಮಾಡ್ತಾಯಿದ್ದಾರೆ ನೋಡಿ, ಸೇಫ್ಟಿ ಯಾರ ತೋರ್ಸೋರು. ವಾವ್, ಸೇಫ್ಟಿಗೆ ಹಗ್ಗ ಕಟ್ಬಿಟ್ಟಿದ್ದಾರೆ, ಮುಳ್ಕೊಬಿಡ್ತಾರೆ ಅಂತೇಳಿ. ಅದು ಹಿಡ್ಕೊಂಡು ಅವರು ಸ್ವಿಮ್ ಮಾಡ್ಬೋದು ನೋಡಿ. ಮೇಲೆಲ್ಲ ಹತ್ತಿದ್ದಾರೆ, ನೆಗೆದಾಗ ಈಜು ಹೊಡೆದಾಗ ಕೈ ಹೊಡೆದಾಗ ತಲೆಗೆ ಬಿದ್ದರೆ ಏಟಷ್ಟು. ಈಗ ಮಳೆ ಇಲ್ಲ, ನೀರು ಕಡಿಮೆ ಇರೋದ್ರಿಂದ ಅರ್ಧದಿಂದ ಫಾಲ್ಸ್ ಹೋಗ್ತಾ ಇದೆ, ಕಾಣಿಸ್ತಾ ಇದೆ. ಇನ್ನು ಅದರಿಂದ ಮೇಲೆ ಬಂಡೆಗಳು ಮರಗಳ ಥರ ಇದೆಯಲ್ಲ, ಅದ್ರ ಮೇಲ್ಗಡೆಯಿಂದ ನೀರು ಬರುತ್ತೆ. ಇನ್ನು ಇದು ಸ್ವಲ್ಪ 200-250 ಫೀಟ್ ಇದೆ ಇದು. ತಿರ್ಚಾಡ್ತಾ ಇದ್ದಾರೆ. ಮತ್ತೆ ಹೋಗೋರು ಹೋಗ್ತಾ ಇದ್ದಾರೆ. ಸಂಡೇ ಇವತ್ತು ಜನ ಜಾಸ್ತಿ ಇದ್ದಾರೆ. ಬರ್ತಾ ಇದ್ದೀನಿ, ಅವ್ರು ಹೋಗ್ತಾ ಇದ್ದಾರೆ. ಏಜ್ ಪರ್ಸನ್ ಸಾರು ಬರ್ತಾ ಇದ್ದಾರೆ. कहाँ से साहब? कहाँ से आए हो? गोवा। गोवा से आए हो भैया? भाई साहब, माँ जी बहुत थक गया है, बहुत
हाइट है, चल के जा रहा है। माँ जी गोवा से आए हो? ಫಾಲ್ಸ್ ನೋಡ್ಕೊಂಡು ಹೋಗ್ತಾ ಇದ್ದೀವಿ ನಾವು. ತುಂಬ ನಿಯರು ಅಂತಂದರೆ ಇಲ್ಲಿ ಗೋವಾದವರು ಮತ್ತು ಹುಬ್ಳಿಯವರೇ ಜಾಸ್ತಿ ಬರೋದು. ಇದು ಇಳಿತಾ